ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯೂಟ್ಯೂಬ್ನ ಶುರು ಮಾಡಿ ಆಲ್ಮೋಸ್ಟ್ ಈ ಒಂದು ಆಗಸ್ಟ್ ಬಂದರೆ 2 ವರ್ಷ ಆಗ್ತಾಯಿದೆ. ನನ್ನ ಒಂದು ಯೂಟ್ಯೂಬ್ಗೆ ಟರ್ನಿಂಗ್ ಆಗಿ ನಿಂತಿದ್ದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ವ್ರತ. ಆ ಒಂದು ತಾಯಿ ನನಗೆ ನಿಜ ಜೀವನದಲ್ಲೂ ಎಷ್ಟು ಒಲಿದಿದ್ದಾಳೆ ಅಂದರೆ ಅದೇ ಒಂದು ಶಕ್ತಿನ ಈ ಒಂದು ಚಾನಲ್ನಲ್ಲೂ ಕೂಡ ನನಗೆ ತೋರಿಸ್ಕೊಟ್ಲು. ಯಾರಿಗೂ ಅಷ್ಟು ಬೇಗ ಮಾನಿಟೈಸ್ ಆಗಲ್ಲ. ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 3 ತಿಂಗಳೊಳಗಡೆ ಮಾನಿಟೈಸೇಷನ್ ಆಯಿತು. 3 ತಿಂಗಳೊಳಗಡೆ ನನಗೆ ಅಮೌಂಟ್ ಬರೋದಕ್ಕೆ ಶುರುವಾಯಿತು. ಅಂದರೆ ಅಷ್ಟು ಬೇಗ ಸಬ್ಸ್ಕ್ರೈಬರ್ ಆದರೂ, ಅಷ್ಟು ಬೇಗ ವಾಚಿಂಗ್ ಟೈಮ್ ಅವರ್ಸ್ ಆಯಿತು. 10,000 ಅವರ್ಸ್ ಆಗಬೇಕು ಅಂದರೆ ಸಾಮಾನ್ಯ ಪ್ರಶ್ನೆ ಅಲ್ವೇ ಅಲ್ಲ. ಅದಕ್ಕೆಲ್ಲ ಒಂದು ರೀತಿ ತಾಯಿ ಮಹಾಲಕ್ಷ್ಮಿನೇ ಕಾರಣ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಅಷ್ಟು ಆ ತಾಯಿ ನನಗೆ ಒಲಿದಿದ್ದಾಳೆ. ನನಗೆ ಅಷ್ಟು ಆ ತಾಯಿ ಮೇಲೆ ನಂಬಿಕೆ ಇದೆ. ಸೊ ಹಾಗಾಗಿ ಈ ವರ್ಷವೂ ಕೂಡ ನಾನು ಅಂದ್ಕೊಂಡಿದ್ದೆ ವಿಡಿಯೋನ ಅಪ್ಲೋಡ್ ಮಾಡೋದನ್ನ ಗ್ಯಾಪ್ ಕೊಟ್ಟರು ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮುಂಚೆನೇ ಶುರು ಮಾಡಿದ್ದೀನಿ. ಯಾಕಂದರೆ ನನಗೂ ಸುಮಾರು ಜನ ಕಮೆಂಟ್ಗಳನ್ನ ರಿಸೀವ್ ಮಾಡ್ತಾಯಿದ್ದೆ. ಬಟ್ ಅವರೆಲ್ಲ ಕೆಲವರು ಅಕ್ಕ ರಿಪ್ಲೈ ಮಾಡಿ ಅಂತ ಹೇಳ್ತಾಯಿದ್ರಿ, ಅಥವಾ ನನಗೆ ಈ ಒಂದು ವ್ರತದಿಂದ ನಂಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾಯಿದ್ದೆ. ಅವಾಗೆಲ್ಲ ಆ ಒಂದು ಕಮೆಂಟ್ನ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಆ ಒಂದು ಖುಷಿಯಲ್ಲಿ ಸಿಗುವಂಥ ನೆಮ್ಮದಿ ಒಮ್ಮೆ ದುಡ್ಡು ಬಂದರೂ ಕೂಡ ಸಿಗೋದಿಲ್ಲ. ನಾನು ಫಸ್ಟ್ ನಿಜ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಕಮ್ಮಿ ಆಯಿತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಏನಾದ್ರು ಕೆಲಸ ಮಾಡೋಣ ಅಂದ್ಕೊಂಡು ನಾನು ಕೆಲಸಕ್ಕೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಟ್ ಇಲ್ಲ, ಇವಾಗ ಫ್ರೀ ಮಾಡ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸಾಧ್ಯ ಆದಷ್ಟು ಪ್ರತಿದಿನ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಜಾಸ್ತಿ ಮಾತಾಡೋದು ಬೇಡ. ಈ ಒಂದು ಮಾಸದಲ್ಲಿ ಈ ಒಂದು ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಾಲಬಾಧೆ, ಪರ್ಟಿಕ್ಯುಲರಾಗಿ ಸಾಲಬಾಧೆಯಿಂದ ಬಳಲ್ತಿದ್ದೀರಾ ಅವ್ರಿಗೆ ಈ ಒಂದು ಅಮಾವಾಸ್ಯೆ ದಿನ ಈ ಒಂದು ವಿಶೇಷ ದೀಪವನ್ನು ಹಚ್ಚಿ ನೋಡಿ. ಖಂಡಿತ ನಿಮಗೆ 100% ನಿಮಗೆ ಆ ಒಂದು ಸಾಲದಿಂದ ಆಚೆ ಬರೋದಕ್ಕೆ ನಿಮ್ಮದೇ ಆದ ರೀತಿಯ ಒಂದು ಮಾರ್ಗಗಳು ನಿಮಗೆ ಕಾಣಿಸುತ್ತೆ. ಹೌದು, ವ್ರತ ಮಾಡಿದ ತಕ್ಷಣ ದೇವರು ಅಲ್ಲೇ ಪ್ರತ್ಯಕ್ಷ ಆಗಿ ನಿಮ್ಮ ಸಾಲ ತೀರ್ಸೋಕ್ಕೆ ದುಡ್ಡು ಕೊಡೋದಿಲ್ಲ. ಎಷ್ಟು ಜನ ಅದನ್ನು ಹೇಳ್ತಾರೆ, ಈ ವ್ರತ ಮಾಡಿದ್ರೆ ತೀರಿಸೋಕ್ಕಾಗಲ್ಲ, ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಆದರೆ ಆ ಒಂದು ಮನಸ್ಥಿತಿನ ತರೋ ಶಕ್ತಿ ಆ ದೇವರಿಗಿದೆ. ಅಷ್ಟೇ ನಮ್ಮ ಒಂದು ಪಾಸಿಟಿವ್ ಥಾಟ್ ಇರಬೇಕು ಪೂಜೆ ಮೇಲೆ. ನಾವು ಮಾಡುವಂಥ ಒಂದು ಪೂಜೆ ವ್ರತಗಳ ಮೇಲೆ ನಮಗೆ ಮನೋಬಲ ಇರಬೇಕಂತ ಹೇಳ್ತಾರೆ. ಮನೋಬಲ ಇದ್ದ ಕಡೆ ಆ ಒಂದು ಕೆಲಸ ಸಾಧನೆ ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಮನೋಬಲವನ್ನು ನೀವು ಇಟ್ಕೊಂಡು ನಿಮ್ಮದೇ ಆದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ದೀಪವನ್ನು ಈ ಒಂದು ಬರೋ ಅಮಾವಾಸ್ಯೆ ದಿನ ಹಚ್ಚಿ ನೋಡಿ. ಖಂಡಿತ ನಿಮಗೆ ಪಾಸಿಟಿವ್ ಲಾಭಗಳು ಬರುತ್ತೆ. ಸಾಲ ಒಂದೇ ಅಲ್ಲ, ನೀವು ಯಾವುದೇ ಕಾರಣವನ್ನು ಸಂಕಲ್ಪ ಮಾಡಿಕೊಂಡು ಈ ಒಂದು ದಿನ ದೀಪವನ್ನು ಹಚ್ಚೋದ್ರಿಂದ ಖಂಡಿತ ನೀವು ಆ ಒಂದು ಕೆಲಸದಲ್ಲಿ ಸಕ್ಸಸ್ನ ನೋಡ್ಬೋದು. ಮೊದಲಿಗೆ ಈ ಒಂದು ಜೂನ್ ತಿಂಗಳ ಅಮಾವಾಸ್ಯೆ ಯಾವುದು, ಆ ಒಂದು ಅಮಾವಾಸ್ಯೆಯನ್ನು ಏನಂತ ಕರೀತಾರೆ ಅಂತ ಹೇಳೋದಾದರೆ, ಪ್ರತಿ ತಿಂಗಳ ಅಮಾವಾಸ್ಯೆಯ ರೀತಿ ಈ ಒಂದು ಮಾಸದಲ್ಲಿ ಬರುವಂಥ ಅಮಾವಾಸ್ಯೆಗೂ ಕೂಡ ಅದರದೇ ಆದ ವಿಶೇಷತೆ ಇದೆ. ಅಂದರೆ ಪ್ರತಿ ಅಮಾವಾಸ್ಯೆಗೂ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬ ಲಾಭಗಳನ್ನ ತಂದುಕೊಡುತ್ತೆ. ಅದರಲ್ಲೂ ಈ ಒಂದು ಜ್ಯೇಷ್ಠ ಅಮಾವಾಸ್ಯೆ ತುಂಬ ವಿಶೇಷ. ಯಾಕಂದರೆ ಅವತ್ತೊಂದು ದಿನ ಕೆಲವೊಂದು ಪ್ರಾಂತ್ಯಗಳಲ್ಲಿ ವಟ ಸಾವಿತ್ರಿ ವ್ರತವನ್ನು ಮಾಡ್ತಾರೆ. ಅಂದರೆ ನಮ್ಮ ಕಡೆ ಅದು ಜಾಸ್ತಿ ಚಾಲ್ತಿಯಲ್ಲಿ ಇಲ್ಲದೆ ಹೋದರೂ ಈ ಒಂದು ಬೇರೆ ಪ್ರಾಂತ್ಯಗಳಲ್ಲಿ ಈ ಒಂದು ವಟ ಸಾವಿತ್ರಿ ವ್ರತವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಅಮಾವಾಸ್ಯೆ ಅತ್ಯಂತ ವಿಶೇಷ. ಜೊತೆಗೆ ಈ ಒಂದು ಅಮಾವಾಸ್ಯೆ ದಿನವೇ ಶನಿ ಜಯಂತಿ ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿಯಾದ ದೋಷಗಳು, ಗ್ರಹಗಳ ದೋಷಗಳಿದ್ರೂ ಕೂಡ ಈ ಅಮಾವಾಸ್ಯೆಯ ದಿನ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ನಮ್ಮ ತುಂಬ ಕಷ್ಟಗಳಿಂದ ಆಚೆ ಬರ್ಬೋದು. ಹಾಗಾದರೆ ಈ ಒಂದು ಅಮಾವಾಸ್ಯೆ ತಿಥಿ ಶುರುವಾಗೋದು ಜೂನ್ 5ನೇ ತಾರೀಕು ರಾತ್ರಿ 7:57 ಈ ಒಂದು ಅಮಾವಾಸ್ಯೆಯ ತಿಥಿ ಟೈಮಿಂಗ್ಸ್ ಮುಗಿಯೋದು 6ನೇ ತಾರೀಕು ಅಂದರೆ ಗುರುವಾರ ಸಂಜೆ 6:07 ಒಂದು ತಿಥಿ ಟೈಮಿಂಗ್ಸ್ ಮುಕ್ತಾಯ ಆಗುತ್ತೆ. ಸೂರ್ಯೋದಯವನ್ನು ಗಣನೆಗೆ ತಗೊಳ್ಳೋದಾದರೆ ನಾವು ಅಮಾವಾಸ್ಯೆಯನ್ನು ಗುರುವಾರದಂದು ಆಚರಣೆ ಮಾಡಬೇಕಾಗತ್ತೆ. ಅದರಲ್ಲೂ ಗುರುವಾರ ಕುಬೇರ ಲಕ್ಷ್ಮಿ ಪೂಜೆ ವ್ರತಕ್ಕೆ ತುಂಬ ವಿಶೇಷ. ಸೊ ಹಾಗಾಗಿ ಈ ಒಂದು ದೀಪಕ್ಕೆ ನಿಮಗೆ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ಇನ್ನೂ ಹೆಚ್ಚಿನ ಲಾಭಗಳನ್ನ ನೀವು ಪಡ್ಕೊಳ್ಬೋದು. ಗೊತ್ತಾಯ್ತಲ್ವ ಯಾವ ದೀಪ ಅಂತ? ಉಪ್ಪಿನ ದೀಪವನ್ನು ಈ ಒಂದು ಜ್ಯೇಷ್ಠ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲಿ ಯಾರಿಗೆ ಅತ್ಯಂತ ಹೆಚ್ಚು ಸಮಸ್ಯೆ ಇದೆ ಅನಿಸುತ್ತೆ, ಅಥವಾ ಆ ಮನೆಯ ಗೃಹಿಣಿ ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು. ಯಾಕಂದರೆ ತಾಯಿ ಮಾಡೋದು ಎಲ್ಲರಿಗೂ ಸಲ್ಲುತ್ತೆ, ಅದೇ ರೀತಿ ಮಡದಿ ಮಾಡೋದು ಕೂಡ ಆ ಒಂದು ಸಂಸಾರಕ್ಕೆ ಸಲ್ಲುತ್ತೆ. ಸೊ ಹಾಗಾಗಿ ಯಾರೇ ಆದರೂ ಕೂಡ ಈ ಒಂದು ದೀಪವನ್ನು ಹಚ್ಬೋದು. ತುಂಬ ಒಳ್ಳೆಯ ಲಾಭಗಳನ್ನ ನೀವು ಪಡ್ಕೊಳ್ತೀರಾ.
ಈ ದೀಪವನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ನಾನು ಹಾಕಿದ್ದೀನಿ. ಅದನ್ನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾಕಂದರೆ ನಾನು ಮಾಡಿ ದೀಪವನ್ನು ಹಚ್ಚಿರೋ ವಿಡಿಯೋನ ನಿಮಗೆ ಹಾಕಿದ್ದೀನಿ. ದಯವಿಟ್ಟು ಲಿಂಕ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಉಪ್ಪಿನ ದೀಪದಲ್ಲಿ ನಾವು ಪ್ರಮುಖವಾಗಿ ಉಪ್ಪನ್ನು ನಾವು ಬಳಸಿ ಆ ಒಂದು ಉಪ್ಪಿನ ಮೇಲೆ ದೀಪವನ್ನು ಹಚ್ಚೋದ್ರಿಂದ ನೀವು ನೋಡಿರ್ಬೋದು, ನಮಗೆ ದೃಷ್ಟಿ ತೆಗಿಬೇಕಂದ್ರೆ ಉಪ್ಪನ್ನ ಬಳಸ್ತಾರೆ, ಕಲ್ಲುಪ್ಪನ್ನ ಬಳಸಿ ದೃಷ್ಟಿನ ತೆಗಿತಾರೆ. ಅಂಥ ಒಂದು ಕಲ್ಲುಪ್ಪನ್ನು ನಾವು ಇಟ್ಟು ಆ ಒಂದರ ಮೇಲೆ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಎಷ್ಟೇ ದೋಷಗಳಿರ್ಬೋದು, ಎಷ್ಟೇ ಕಾಟಕರ್ಮಗಳಿದ್ರು ಅದು ಕ್ಲಿಯರ್ ಆಗುತ್ತೆ ಅನ್ನೋ ಅರ್ಥ ಇದೆ. ಎಷ್ಟೋ ಜನ ತಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಣೆಗೋಸ್ಕರ ಈ ಒಂದು ಉಪ್ಪು ದೀಪವನ್ನು ಹಚ್ಚಬಾರ್ದು, ಇದರಿಂದ ದಾರಿದ್ರ್ಯತೆ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಸುಮಾರು 5-6 ವರ್ಷಗಳಿಂದ ಈ ದೀಪವನ್ನು ಹಚ್ತಾ ಬರ್ತಾ ಇದ್ದೀವಿ. ಎಷ್ಟೋ ಜನ ಹಚ್ಚಿರೋರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಈ ದೀಪದಿಂದ ಒಳ್ಳೆ ಲಾಭವೇ ಆಗಿದೆ ಹೊರತು ಯಾವುದೇ ರೀತಿಯಾದ ತೊಂದರೆಗಳಾಗಿಲ್ಲ. ಸೊ ಆಗದೆ ಯಾವುದೇ ಭಯ ಇಲ್ಲದೆ ನಿಮ್ಮ ಒಂದು ಪಾಸಿಟಿವ್ ಮೈಂಡಿಂದ, ಮನೋಬಲದಿಂದ ಈ ಒಂದು ದೀಪವನ್ನು ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ. ಈ ದೀಪದ ಕಂಪ್ಲೀಟ್ ನಿಯಮಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಅದನ್ನು ನೋಡ್ಕೊಳ್ಬೋದು. ಇನ್ನು ಈ ಒಂದು ಅಮಾವಾಸ್ಯೆ ದಿನ ಈ ದೀಪವನ್ನು ಯಾವ ಸಮಯದಲ್ಲಿ ನೀವು ಹಚ್ಚಬೇಕು ಅನ್ನೋದಾದರೆ, ನೀವು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿ. ಯಾಕಂದರೆ ಸಂಜೆ ನೀವು ಹಚ್ಚೋಕ್ಕೋದ್ರೆ ಹಚ್ಬೋದು, ಆದರೆ 6 ಗಂಟೆ 7 ನಿಮಿಷಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಆ ಕಾರಣಕ್ಕೋಸ್ಕರ ನಿಮಗೆ ಸಾಧ್ಯ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಒಂದು 4:45ರಿಂದ 6 ಗಂಟೆ ಒಳಗಡೆ ಈ ದೀಪವನ್ನು ಹಚ್ಚಿ ಖಂಡಿತ ಒಂದು ಒಳ್ಳೆ ಲಾಭನ ಪಡ್ಕೋತೀರಾ. ಅದು ಅನಿವಾರ್ಯ ಕಾರಣದಿಂದ ನಿಮಗೆ ಬೆಳಗ್ಗೆ ಹಚ್ಚೋದಕ್ಕೆ ಆಗೋದಿಲ್ಲ ಅಂದರೆ ಸಂಜೆ ಅದೇ ದಿನ ಅಂದರೆ ಜೂನ್ 6ನೇ ತಾರೀಕು ಸಂಜೆ ಗುರುವಾರ 5:15ರಿಂದ 6 ಗಂಟೆ ಒಳಗಡೆ ನೀವು ಈ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ವಿಸರ್ಜನೆ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಡೇನೇ ವಿಸರ್ಜನೆ ಮಾಡಬೇಕಾಗತ್ತೆ. ಆದರೆ ನೆಕ್ಸ್ಟ್ ಡೇ ನಿಮಗೆ ಶುಕ್ರವಾರ ಬಂದಿರೋದ್ರಿಂದ ಈ ದೀಪವನ್ನು ಅವತ್ತು ವಿಸರ್ಜನೆ ಮಾಡೋದಕ್ಕೆ ಹೋಗ್ಬೇಡಿ. ಅದೇ ದೀಪಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಶುಕ್ರವಾರ ಕೂಡ ದೀಪವನ್ನು ಹಚ್ಚಿ, ಶನಿವಾರ ಕೂಡ ಅದೇ ದೀಪವನ್ನು ಹಚ್ಚಿ, ಅಲ್ಲಿಗೆ 3 ದಿನ ದೀಪವನ್ನು ಹಚ್ಚಿದಾಗ ಆಗುತ್ತೆ. ನೀವು ಭಾನುವಾರ ಈ ದೀಪದ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ದಯವಿಟ್ಟು ಇದನ್ನು ಮರಿಬೇಡಿ. ಗುರುವಾರ ಸಂಜೆ ಅಥವಾ ಬೆಳಗ್ಗೆ ಹಚ್ಚಿದಂಥ ದೀಪವನ್ನು ಶುಕ್ರವಾರವನ್ನು ಹಚ್ಚಿ, ಶನಿವಾರ ಹಚ್ಚಿ, ಭಾನುವಾರ ನೀವು ಬೆಳಗ್ಗೆ ಈ ಒಂದು ದೀಪದ ವಿಸರ್ಜನೆಯನ್ನು ನೀವು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೆ ರೀತಿಯ ಲಾಭವನ್ನು ಪಡ್ಕೊತೀರಾ. ಇರುವಂಥ ಸಾಲಬಾಧೆಯಿಂದ ಆಚೆ ಬರ್ತೀರಾ. ತಪ್ಪದೆ ಈ ಒಂದು ಜ್ಯೇಷ್ಠ ಅಮಾವಾಸ್ಯೆಯ ದಿನ ಈ ಉಪ್ಪಿನ ದೀಪವನ್ನು ಹಚ್ಚಿ ನಿಮ್ಮ ಲಾಭಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟು ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸಿಗಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.